ನಮಸ್ಕಾರ. ನಾನು ಜ್ಯೋತಿ ಪುರಾಣಿ. ನಾನು ನಿಮಗೆ ಇವತ್ತು ಬಾದಾಮಿ ಬನಶಂಕರಿ ದೇವಿಯ ಮಹತ್ವ ಮತ್ತು ವಿಶೇಷತೆ ಬಗ್ಗೆ ಹೇಳುತ್ತೇನೆ. ನನ್ನ ಚಾನೆಲ್ ಭಾರತೀಯ ಹಬ್ಬಗಳು. ನಾನು ನನ್ನ ಚಾನೆಲ್ನಲ್ಲಿ ಪೌರಾಣಿಕ ಮತ್ತು ಧಾರ್ಮಿಕ ಕಥೆಗಳನ್ನು ಹೇಳುತ್ತೇನೆ ಹಾಗೂ ಏಕಾದಶಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಮತ್ತು ಹಬ್ಬ ಹರಿದಿನಗಳ ಬಗ್ಗೆ ಹೇಳುತ್ತೇನೆ. ಇನ್ನೂ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಮಾಡಿ. ಈಗ ದೇವಿ ಬನಶಂಕರಿಯ ಬಗ್ಗೆ ಕೇಳೋಣ. ನಮ್ಮ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಇರುವ ಬನಶಂಕರಿ ದೇವಿಯ ದೇವಾಲಯವು ಅತ್ಯಂತ ಪ್ರಾಚೀನ ಹಾಗೂ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ಕೂಡಿದೆ. ಬನಶಂಕರಿ ದೇವಿಯು ಪಾರ್ವತಿ ದೇವಿಯ ಅವತಾರವಾಗಿದ್ದಾಳೆ. ದುರ್ಗೆಯ ಶಕ್ತಿ ಸ್ವರೂಪ ಎಂದು ಭಕ್ತರು ನಂಬುತ್ತಾರೆ. ಬನ ಎಂದರೆ ಅರಣ್ಯ, ಶಂಕರಿ ಎಂದರೆ ಶಂಕರನ ಪತ್ನಿ. ಅರಣ್ಯ ಪ್ರದೇಶದಲ್ಲಿ ತಪಸ್ಸು ಮಾಡಿದ ಪಾರ್ವತಿ ದೇವಿಯ ರೂಪವೇ ಬನಶಂಕರಿ ದೇವಿ ಎಂದು ಪುರಾಣಗಳು ಹೇಳುತ್ತವೆ. ಬಾದಾಮಿ ಬನಶಂಕರಿ ದೇವಾಲಯವನ್ನು ಚಾಲುಕ್ಯ ವಂಶದ ರಾಜರು ನಿರ್ಮಿಸಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ. ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿದ್ದ ಕಾರಣ ಈ ದೇವಾಲಯಕ್ಕೆ ವಿಶೇಷ ರಾಜಾಶ್ರಯ ದೊರಕಿತ್ತು. ದೇವಾಲಯದ ವಾಸ್ತುಶಿಲ್ಪದಲ್ಲಿ ಚಾಲುಕ್ಯ ಶೈಲಿಯ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತದೆ. ದೇವಿಯ ಒಂದು ಪೌರಾಣಿಕ ಕಥೆ ಕೇಳೋಣ. ಪುರಾಣಗಳ ಪ್ರಕಾರ ದುಷ್ಟ ದಾನವನ್ನು ಲೋಕವನ್ನು ಕಾಡುತ್ತಿದ್ದಾಗ ದೇವಿಯ ಬನಶಂಕರಿ ರೂಪದಲ್ಲಿ ಅವತರಿಸಿ ಆ ಅಸುರನನ್ನು ಸಂಹರಿಸಿದಳು. ಈ ಕಾರಣದಿಂದಲೇ ದೇವಿಯನ್ನು ದುಷ್ಟ ಸಂಹಾರಿಣಿ, ಭಕ್ತರ ರಕ್ಷಕಿ ಎಂದು ಕರೆಯಲಾಗುತ್ತದೆ. ಪೌರಾಣಿಕ ಕಾಲದಲ್ಲಿ ಬಾದಾಮಿ ಮತ್ತು ಅದರ ಸುತ್ತಮುತ್ತ ಪ್ರದೇಶವನ್ನು ದುಷ್ಟ ಸ್ವಭಾವ ದಾನವನ್ನು ಆಳುತ್ತಿದ್ದನು. ಅವನು ಅಪಾರ ಶಕ್ತಿಯನ್ನು ಪಡೆದು ದೇವತೆಗಳನ್ನು, ಋಷಿ ಮುನಿಗಳನ್ನು ಕಾಡುತ್ತಿದ್ದ. ಯಜ್ಞಗಳನ್ನು ನಡೆಯದಂತೆ ತಡೆದು ಜನರನ್ನು ಭಯಭೀತರನ್ನಾಗಿ ಮಾಡಿದ್ದ. ಆ ಪ್ರದೇಶದ ಋಷಿಗಳು ಮತ್ತು ಸಜ್ಜನರು ದೇವತೆಗಳ ಬಳಿ ಹೋಗಿ ತಮ್ಮ ದುಃಖವನ್ನು ಹೇಳಿಕೊಂಡರು. ಆಗ ದೇವತೆಗಳು ಮಹಾದೇವನನ್ನು, ಪಾರ್ವತಿ ದೇವಿಯನ್ನು ಶರಣಾಗತರಾದರು. ಪಾರ್ವತಿ ದೇವಿಯು ಲೋಕದ ರಕ್ಷಣೆಗೆ ತಾನು ಅವತರಿಸುತ್ತೇವೆ ಎಂದು ವಾಗ್ದಾನ ನೀಡಿದಳು. ಪಾರ್ವತಿ ದೇವಿ ಅರಣ್ಯದಲ್ಲಿ ತಪಸ್ಸು ಮಾಡಿ ಶಕ್ತಿ ರೂಪವಾಗಿ ಬನಶಂಕರಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ಒಂದು ದಿನ ಆ ದಾನವನು ತನ್ನ ಅಹಂಕಾರದಿಂದ ದೇವಿಯ ತಪಸ್ಸಿಗೆ ಅಡ್ಡಿಪಡಿಸಲು ಬಂದನು. ಅವನು ಭಯಾನಕ ರೂಪ ತಾಳಿಕೊಂಡು ದೇವಿಯನ್ನು ಅವಮಾನಿಸಲು ಪ್ರಯತ್ನಿಸಿದಾಗ ಬನಶಂಕರಿ ದೇವಿಯು ತನ್ನ ರೂಪವನ್ನು ಬದಲಾಯಿಸಿ ಅವಳ ಕಣ್ಣುಗಳು ಅಗ್ನಿಯಂತೆ ಹೊಳೆಯುತ್ತಿದ್ದವು. ಕೈಯಲ್ಲಿ ತ್ರಿಶೂಲ, ಖಡ್ಗ ಮತ್ತು ಡಮರು ಇದ್ದವು. ಆ ರಾಕ್ಷಸ ಮತ್ತು ದೇವಿಯ ನಡುವೆ ಭಯಂಕರ ಯುದ್ಧವನ್ನು ನಡೆಯಿತು. ಆ ರಾಕ್ಷಸನು ತನ್ನ ಎಲ್ಲ ಶಕ್ತಿಯನ್ನು ಬಳಸಿದ್ದರೂ ದೇವಿಯ ಶಕ್ತಿಗೆ ತಲೆಬಾಗಬೇಕಾಯಿತು. ಕೊನೆಗೆ ಬನಶಂಕರಿ ದೇವಿಯು ತನ್ನ ತ್ರಿಶೂಲದಿಂದ ಆ ರಾಕ್ಷಸನ್ನು ಸಂಹರಿಸಿದಳು. ದುಷ್ಟನ ಸಂಹಾರದಿಂದ ಆ ಪ್ರದೇಶಕ್ಕೆ ಶಾಂತಿ ಮತ್ತು ಧರ್ಮ ಪುನಃ ಸ್ಥಾಪನೆಯಾಯಿತು. ದೇವಿಯ ವಿಜಯದ ನಂತರ ಆ ಸ್ಥಳದಲ್ಲಿ ಋಷಿಗಳು ದೇವಿಯನ್ನು ಪ್ರಾರ್ಥಿಸಿ, ನೀನು ಇಲ್ಲಿ ಸದಾ ನೆಲೆಸಬೇಕು ಎಂದು ಪ್ರಾರ್ಥನೆ ಮಾಡುತ್ತಾರೆ. ದೇವಿಯು ಅವರ ಭಕ್ತಿಗೆ ಮೆಚ್ಚಿ ಬಾದಾಮಿ ಪ್ರದೇಶದಲ್ಲಿ ಸದಾಕಾಲ ವಾಸಿಸುತ್ತೇನೆ ಎಂದು ವರ ನೀಡುತ್ತಾಳೆ. ಆ ಸ್ಥಳದಲ್ಲಿ ಮುಂದೆ ಬನಶಂಕರಿ ದೇವಿಯ ದೇವಸ್ಥಾನ ನಿರ್ಮಿಸಲಾಯಿತು. ಕಾಲಕ್ರಮೇಣ ಪ್ರಕಾರ ಈ ಕ್ಷೇತ್ರವು ಶಕ್ತಿಪೀಠವಾಗಿ ಪ್ರಸಿದ್ಧವಾಯಿತು. ದೇವಿಯ ಆರಾಧನೆ ಮಾಡಿದರೆ ಭಯ, ಶತ್ರುಬಾಧೆ ಮತ್ತು ಸಂಕಷ್ಟಗಳು ದೂರವಾಗುತ್ತದೆ ಎಂಬ ಭಕ್ತರ ನಂಬಿಕೆ ಬೆಳೆದಿತ್ತು. ಈ ಬನಶಂಕರಿ ದೇವಿಗೆ ದುರ್ಗಾದೇವಿ ಕೂಡ ಹೇಳುತ್ತಾರೆ ಮತ್ತು
ಶಾಕಾಂಬರಿ ಕೂಡ ಎಂದು ಹೇಳುತ್ತಾರೆ. ಭೀಕರ ಬರಗಾಲ ಬಿದ್ದಾಗ ದೇವಿಯು ತನ್ನ ಶಕ್ತಿಯಿಂದ, ತನ್ನ ಶಾಖದಿಂದ ಬೆಳೆಗಳು ಮತ್ತು ಶಾಖಗಳು, ಸಸ್ಯಗಳು ಬೆಳೆಸಿದ್ದಳು. ಹಣ್ಣುಗಳು, ಕಂದಗಳು ಎಲ್ಲವನ್ನು ಬೆಳೆಸಿ ಅಲ್ಲಿನ ಜನರಿಗೆ ತಿನ್ನಲು ಆಹಾರವನ್ನು ಬೆಳೆಸಿದ್ದಳು. ಇದರಿಂದಾಗಿ ಅವಳ ಹೆಸರು ಶಾಕಾಂಬರಿ ದೇವಿ ಎಂದು ಕರೆಯಲಾಯಿತು. ಈ ಬನದ ಹುಣ್ಣಿಮೆ ದೇವಿ ಬನಶಂಕರಿಗೆ ವಿಶೇಷವಾಗಿ ಪೂಜೆ ಮಾಡಲಾಗುತ್ತದೆ. ಒಂದು ದಿನ ವಿಶೇಷವಾಗಿ ಪಲ್ಯದ ಹಬ್ಬ ಎಂದೇ ಮಾಡಲಾಗುತ್ತದೆ. 108 ಪಲ್ಯಗಳನ್ನು ಮಾಡಿ ದೇವಿಗೆ ಅರ್ಪಿಸಲಾಗುತ್ತದೆ. ದುರ್ಗಾದೇವಿಯೇ ಬನಶಂಕರಿ ಆಗಿ ಶಕ್ತಿ, ಕರುಣೆ ಮತ್ತು ರಕ್ಷಣೆಯ ಪ್ರತೀಕ ಆದಳು. ಭಕ್ತರ ಸಂಕಟ ನಿವಾರಣೆಗಾಗಿ ಸದಾ ಕಾಪಾಡುವ ಮಹಾಮಾತೆ ಜಗದಂಬಾ ಆದಳು. ಇದು ಬಾದಾಮಿ ಬನಶಂಕರಿಯ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.